ಗೀತಾ ಮಹಾತ್ಮೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಈ ಶ್ಲೋಕದಲ್ಲಿ ಪರಮಾತ್ಮನು ನಿತ್ಯಯುಕ್ತರು, ಪ್ರೀತಿಪೂರ್ವಕವಾಗಿ ಭಜಿಸುತ್ತಾ ಇರುವವರೂ ಆದವರಿಗೆ ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯನ್ನು ನಾನು ಪ್ರಚೋದಿಸುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ದೇವರ ಭಯವೇ ಜ್ಞಾನದ ಆರಂಭ ಎಂಬ ನಾಣ್ಣುಡಿ ಇದೆ. ಪರಮಾತ್ಮನ ಇರುವಿಕೆಯನ್ನು ಒಪ್ಪಿಕೊಳ್ಳುವುದು, ಅವನಲ್ಲಿ ನಂಬಿಕೆ ಇರಿಸುವುದು ಮತ್ತು ಅವನನ್ನು ಯಾವುದೇ ರೀತಿಯಲ್ಲಿ ಉಪಾಸನೆ ಮಾಡುವುದು, ಈ ಮೂರು ಭಕ್ತಿಯ ವಿವಿಧ ಸ್ತರಗಳಾಗಿವೆ. ಇವನ್ನು ಸತತವಾಗಿ ಅನುಷ್ಠಾನ ಮಾಡುವ ವ್ಯಕ್ತಿಯು ಮುಂದಿನ ಸ್ತರವಾದ ಯೋಗವನ್ನು ಹೊಂದುತ್ತಾನೆ. ಯೋಗಿಯಾದವನು ಎಲ್ಲ ಕಾಲದಲ್ಲೂ ಎಲ್ಲ ಕಾರ್ಯಗಳಲ್ಲಿಯೂ ಪರಮಾತ್ಮನ ಸ್ಮರಣೆಯಲ್ಲಿ ತೊಡಗಿರುತ್ತಾನೆ. ಅದೇ ಸಮಯದಲ್ಲಿ ತನ್ನ ಐಹಿಕ ಜೀವನದ ವ್ಯವಹಾರಗಳನ್ನು ಮುಂದುವರಿಸುತ್ತಾನೆ. ಆದರೆ ತನ್ನೆಲ್ಲ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸುತ್ತಾನೆ. ಇಂತಹವರನ್ನೇ ಸತತಯುಕ್ತರು ಎಂಬುದಾಗಿ ಪರಮಾತ್ಮನು ವಿವರಿಸಿದ್ದಾನೆ. ಇನ್ನೂ ಮುಂದುವರೆದು ಈ ಪ್ರಕಾರವಾಗಿ ಸದಾ ಕಾಲವೂ ನನ್ನ ಸ್ಮರಣೆಯಲ್ಲಿ ಮಗ್ನರಾಗಿರುವ ಯೋಗಿಗಳಿಗೆ, ಸತತಯುಕ್ತರಿಗೆ ನನ್ನ ಬಳಿಗೆ ಬರಲು ಅಗತ್ಯವಾದ ಬುದ್ಧಿಯನ್ನು ನಾನು ಜಾಗೃತಗೊಳಿಸುತ್ತೇನೆ ಎಂಬ ಸಂದೇಶವನ್ನು ಭಗವಂತನು ಇಲ್ಲಿ ನೀಡಿದ್ದಾನೆ. ಈ ರೀತಿಯಲ್ಲಿ ಮನಸ್ಸನ್ನು, ಬುದ್ಧಿಯನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿದ ಯೋಗಿಯು ಸದಾ ಕಾಲವೂ ಪರಮಾತ್ಮನ ಕೃಪೆಗೆ ಪಾತ್ರನಾಗುತ್ತಾನೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾನೆ. ಹರಿ ಓಂ.